ಒನ್ಸ್ ಅಪಾನ್ ಅ ಟೈಮ್ ಮರೆಯೋ ಹಾಗಿಲ್ಲ, ನಡೆದು ಬಂದ ಹೆಜ್ಜೆ ಮರೆಯೋ ಹಾಗಿಲ್ಲ. ತುಂಬ ಚೆನ್ನಾಗಿ ಕಟ್ತಾರೆ ಅವರು. ಕಟ್ಟಿದ ನಂತರ ಅವ್ರಿಗೆ ವೆಜ್ಜಸ್ ಹೆಂಗೆ ಕೊಡ್ತಿದ್ದಂದರೆ, ಪೌಡರ್ ಏನು ಬಿದ್ದಿರ್ತದಲ್ಲ, ಆ ಪೌಡರನ್ನು ಒಂದು ತಕ್ಕಡಿಯಲ್ಲಿ, ಇನ್ನೊಂದು ತಕ್ಕಡಿಯಲ್ಲಿ ಬಂಗಾರದ ಗಟ್ಟಿಗಳನ್ನಿಟ್ಟು ತೂಕ ಮಾಡಿ ನೀನು ತೊಗೊಂಡೋಗಂತ. ಅತ್ಯಂತ ಚಿಕ್ಕ ಚಿಕ್ಕ ಮೂರ್ತಿಗಳನ್ನು ತುಂಬ ಸೂಕ್ಷ್ಮವಾಗಿ 360 ಡಿಗ್ರಿ ಕಾರ್ವಿಂಗ್ ಮಾಡಿರುವಂಥದ್ದು. ಈ ಹಲಗೆಯನ್ನು ಬಾರಿಸ್ಬೇಕಾದ್ರೆ ನಾವು ವೀರರಸ ಅಂತ ಹೇಳ್ತೀವಿ. ಕಣ್ಣು ಗುಡ್ಡೆಗಳು ಹೊರಗಡೆ ಬಂದಿರುವಂಥದ್ದು ಮತ್ತು ಐಬ್ರೋ ಮೇಲ್ಗಡೆ ಹೋಗಿರುವಂಥದ್ದು, ಹುಬ್ಬುಗಳು ಮೇಲ್ಗಡೆ ಹೋಗಿರುವಂಥದ್ದು. ಹಲೋ ಫ್ರೆಂಡ್ಸ್, ನಮಸ್ಕಾರ. ನಾವು ಇವತ್ತು ಬಂದೇವಿ ಭಾಳ ಸ್ಪೆಷಲ್. ನಮ್ಮ ಇತಿಹಾಸದೊಳಗೆ ಗತಕಾಲದ ವೈಭವವನ್ನು ನಮ್ಮ ಕಣ್ಮುಂದೆ ಈಗಲೂ ಸಾರುವಂಥ ಒಂದು ಅದ್ಭುತವಾದ ಕಟ್ಟಡ, ಒಂದು ಅದ್ಭುತವಾದ ದೇವಾಲಯ. ಅದುವೇ ದೇವಾಲಯಗಳ ಚಕ್ರವರ್ತಿ ಇಟಗಿಯ ಮಹಾದೇವ ದೇವಾಲಯ. ಬರ್ರಿ ಇದರ ಇತಿಹಾಸವನ್ನು ಅಲ್ಪ ಸ್ವಲ್ಪವಾಗಿ ಆದರೂ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡೋಣಂತ ಈ ವಿಡಿಯೋದ ಮೂಲಕ. ಈ ದೇವಸ್ಥಾನದ ಒಳಾಂಗಣವನ್ನು ನೋಡುವ ಮುಂಚೆ, ಇದರ ಹಿಸ್ಟ್ರಿಯನ್ನು ನೋಡುವ ಮುಂಚೆ ಈ ಹೊರಗಿನ ಅದ್ಭುತವಾದ ಸುಂದರವಾದ ದೃಶ್ಯವನ್ನು ನಾವು ಕಣ್ಣು ತುಂಬಿಕೊಳ್ಳೋಣ. ಇದೆಲ್ಲ ದ್ವಾರ ಪಟ್ಟಿಕೆಗಳಿವೆ. ಮೇಲೂ ಸಹ ದ್ವಾರ ಪಟ್ಟಿಕೆ ಅದು. ಇಲ್ಲೇ ಇದು ಗಜಲಕ್ಷ್ಮಿ ಅಂತ. ಇದು ಕಲ್ಯಾಣ ಚಾಲುಕ್ಯರಿಗೆ ಲಕ್ಷ್ಮಿ ಆರಾಧ್ಯ ದೈವ. ಹಾಗಾಗಿ ಗಜಲಕ್ಷ್ಮಿಯನ್ನು ಈ ಇದಕ್ಕೆ ನಾವು ಲಲಾಟ ಬಿಂದು ಅಂತ ಕರಿತೀವಿ ಶಿಲ್ಪಶಾಸ್ತ್ರದ ಪ್ರಕಾರ. ಆ ಲಲಾಟ ಬಿಂದುವಿನಲ್ಲಿ, ಈ ಲಲಾಟ ಬಿಂದುವಿನಲ್ಲಿ ಗಜಲಕ್ಷ್ಮಿಯನ್ನು ಪ್ರತಿಷ್ಠಾಪನೆ ಮಾಡ್ತಾರೆ. ಇದು ಸಹ ಕಾರ್ವಿಂಗ್ ಇರುವಂಥದ್ದು. ಇದು ಸಹ ಹೊರಗಡೆ ಅಂದರೆ 360 ಡಿಗ್ರಿ ಕಾರ್ವಿಂಗ್ ಎಲ್ಲ ಕಡೆಗೂ ಆ ಥರ ಮಾಡ್ತಾರೆ. ಅದ್ಭುತವಾದ ಕಲೆ ಇದೆ.
ಬರ್ತಾನೆ. ಅಂದರೆ ಆತ ಸ್ವತಂತ್ರ ವ್ಯಕ್ತಿ ಆಗ್ತಾನೆ. ಅವಾಗ ಏನು ಮಾಡ್ತಾನೆ, ಒಂದು ಸುಮಾರು ಒಂದು 5-6 ದೇವಸ್ಥಾನಗಳನ್ನ ಕಟ್ತಾನೆ ಆತ. ಹೊಯ್ಸಳರ ತಮ್ಮ ಆಡಳಿತ ಆಗುವಾಗ ಅದು ಚೆನ್ನಕೇಶ್ವರ ದೇವಸ್ಥಾನ ಒಂದು ಇದ್ರದ್ದು ಇಟ್ಟಿಗೆಯ ದೇವಸ್ಥಾನದ ಇನ್ಸ್ಪಿರೇಷನ್ ತೊಗೊಂಡು ಮಾಡಿರ್ತಾನೆ. ಅದು ಮತ್ತು ಇದ್ರ ನಂತರದಲ್ರಿ. ಹೌದು, ಒಂದು ನಿಂತ್ಬಿಟ್ರೆ ನೀವು ಸ್ಟನ್ ಆಗಿಬಿಟ್ರಿ. ಅಲ್ಲಿರೋಂಥ ಒಬ್ಬ ರಾಜ, ಆತನ ಹೆಸರು ರಾಜ ಕೇತರ್ ಸಿಂಗ್ ಅಂತ. ಆತ ಏನು ಮಾಡ್ತಾನೆ, ನಾನೊಂದು ಅದ್ಭುತವಾದಂಥ ದೇವಸ್ಥಾನ ಕಟ್ಬೇಕಂತೇಳಿ ಅದನ್ನು ಶುರು ಮಾಡ್ತಾನೆ. ಶುರು ಮಾಡಿ ತುಂಬ ಚೆನ್ನಾಗಿ ಕಟ್ತಾರೆ ಅವರು. ಕಟ್ಟಿದ ನಂತರ ಅವ್ರಿಗೆ ವೆಜ್ಜಸ್ ಹೆಂಗೆ ಕೊಡ್ತಿದ್ದಂದರೆ, ಪೌಡರ್ ಏನು ಬಿದ್ದಿರ್ತದಲ್ಲ, ಆ ಪೌಡರನ್ನು ಒಂದು ತಕ್ಕಡಿಯಲ್ಲಿ, ಇನ್ನೊಂದು ತಕ್ಕಡಿಯಲ್ಲಿ ಬಂಗಾರದ ಗಟ್ಟಿಗಳನ್ನಿಟ್ಟು ತೂಕ ಮಾಡಿ ನೀನು ತೊಗೊಂಡು ಹೋಗಂತ ಅಷ್ಟು ಇದನ್ನು ಕೊಡ್ತಾ ಇದ್ದ ಅವ್ರಿಗೆ ಸಂಭಾವನೆ. ಅವ್ರು ಏನು ಮಾಡ್ತಾರೆ, ನಮ್ಗೆ ರಾಜ ಇಷ್ಟೆಲ್ಲ ಕೊಟ್ಟನ, ನಾವು ಇತ್ಕೊಂಡು ಏನಾದರೂ ಗಿಫ್ಟ್ ಕೊಡ್ಬೇಕಂತಂದು ಅವ್ರು ಏನು ಮಾಡ್ತಾರೆ, ಇದನ್ನು ಮುಂಜಾನಿಂದ ಸಾಯಂಕಾಲವರೆಗೆ ಈ ದೇವಸ್ಥಾನ ಕಟ್ತಾರೆ. ರಾಜ ಹೇಳಿದ್ದು ಇನ್ನೊಂದು ದೇವಸ್ಥಾನವನ್ನು ಅದು ಇದ್ರಿಗೆ ಕಟ್ಟರು. ಅದು ದಿಲ್ಸೆ ಕಟ್ಟಿರೋದ್ರಿಂದ, ದಿಲ್ವಾಡ, ಮನಸ್ಪೂರ್ವಕವಾಗಿ ಕಟ್ಟಿರೋದ್ರಿಂದ ದಿಲ್ವಾಡ ಅಂತ ಊರದ್ದು. ಅದನ್ನು ಇಲ್ಲಿ ಉಳಿದಂಥ ಕಲ್ಲುಗಳಿಂದ ಅದನ್ನು ಕಟ್ತಾರೆ. ಕಟ್ಟಿ ರಾಜ ಇದನ್ನು ಮಾಡ್ಲಿಕ್ಕೆ ಬಂದಾಗ, ಇನಾಗ್ರೇಷನ್ ಮಾಡ್ಲಿಕ್ಕೆ ಬಂದಾಗ ರಾಜನಿಗೆ, ಇಲ್ಲ ರಾಜ ಇನ್ನೊಂದು ಗಿಫ್ಟ್ ಕೊಡ್ತೀವಿ ಬಾ ಅಂತೇಳಿ ತೋರಿಸುವಾಗ ಇದಕ್ಕಿಂತ ಅದ್ಭುತವಾಗಿದೆ, ವೆರಿ ನೈಸ್. ಅಲ್ಲಿ ಹೋಗಿ ನಿಂತ್ಬಿಟ್ರೆ ಅದು ಏನು ಅದ್ಭುತ ಇದು. ಅದಕ್ಕೆ ರಾಜ ಏನಾಗ್ಬಿಡ್ತಾನೆ, ಅರೇ ನಾನು ದುಡ್ಡು ಕೊಟ್ಟು ಕಟ್ಟಿಸಿದ್ದು ದೇವಸ್ಥಾನ ಇವರು ನನಗಿಂತ ಅದ್ಭುತವಾಗಿ ಕಟ್ಟಿಬಿಟ್ರು ಇವರು, ಸೊ ಇದಕ್ಕೆ ನನ್ನ ಹೆಸರು ಹೋಗ್ಬಿಡ್ತದೆ ಅಂತೇಳಿ ಅವ್ನು ಏನು ಮಾಡ್ತಾನೆ, ಅವ್ರದ್ದೆಲ್ಲರದ್ದು ಹೆಬ್ಬಟ್ಟನ್ನು ಕಟ್ ಮಾಡಿ ಕಳಿಸ್ತಾನೆ. ಇನ್ನೊಂದು ಸಲ ಎಲ್ಲಿಯೂ ಅವರು ಇದನ್ನು ಮಾಡಬಾರ್ದು. ಸೊ ಹಿಂಗೆ ಈ ಥರದ್ದು ಕೆಲವೊಂದಿಷ್ಟು. ಇದು ಯಾವ ಪ್ಲೇಸ್ ರೀ ಇದು ನೀವು ಹೇಳಿದ್ರೆ? ರಾಜಸ್ಥಾನ ದಿಲ್ವಾಡ. ದಿಲ್ವಾಡ ಉದಯಪುರದಿಂದ ನೆಕ್ಸ್ಟ್. ದೇವಾಲಯಗಳ ಚಕ್ರವರ್ತಿ ಇಟಗಿಯ ಮಹಾದೇವ ದೇವಾಲಯದ ಅರ್ಚಕರಾದಂತಹ ಶ್ರೀಕಾಂತ್ ಪೂಜಾರವರು, ಅವರ ಪೂರ್ವಜರು ಸರಿಸುಮಾರು 8 ತಲೆಮಾರುಗಳಿಂದ ಈ ದೇವಸ್ಥಾನದ ಅರ್ಚಕರಾಗಿ ಸೇವೆಯನ್ನು ಸಲ್ಲಿಸ್ತಾ ಬಂದಿದ್ದಾರೆ. ಹಾಗಾಗಿ ಈ ದೇವಸ್ಥಾನದ ಬಗ್ಗೆ ಅವರಲ್ಲಿ ವಿಶೇಷವಾದ ಮಾಹಿತಿ ಇದ್ದೇ ಇರುತ್ತೆ. ಈ ದೇವಸ್ಥಾನ 11ನೇ ಶತಮಾನದ ದೇವಸ್ಥಾನ. ಇದು 1112ರಲ್ಲಿ ಈ ದೇವಸ್ಥಾನವನ್ನು ಪ್ರತಿಷ್ಠಾಪನೆ ಮಾಡಲಾಯಿತು. ಇದನ್ನ ಕಟ್ಟಿಸಿದ ಮಹನೀಯನ ಹೆಸರು ಮಹಾದೇವ ದಂಡನಾಯಕ ಅಂತ. ಆತ ಕಲ್ಯಾಣ ಚಾಲುಕ್ಯರ 6ನೇ ವಿಕ್ರಮಾದಿತ್ಯನ ಮಹಾದಂಡನಾಯಕನಾಗಿದ್ದ. ಆತ ಆ ಟೈಮ್ನಲ್ಲಿ 11ನೇ ಶತಮಾನದಲ್ಲಿ ತುಂಬ ಕಾಂಟ್ಯಾಕ್ಟ್ ಇರುವಂಥ ವ್ಯಕ್ತಿ, ತುಂಬ ಸುಪ್ರಸಿದ್ಧವಾದಂಥ ವ್ಯಕ್ತಿ. ಆತ ಏನು ಮಾಡ್ತಾನೆ, ತನಗೆ ಪರಿಚಯ ಇರುವಂಥ, ಪ್ರಪಂಚದಾದ್ಯಂತ ತನಗೆ ಪರಿಚಯ ಇರುವಂಥ ಎಲ್ಲ ಸ್ಥಪತಿಗಳಿಗೆ ಒಂದು ಆಹ್ವಾನ ಪತ್ರಿಕೆಯನ್ನು ಕಳಿಸ್ತಾನೆ. ನಾನೊಂದು ಅದ್ಭುತವಾದಂಥ ದೇವಸ್ಥಾನ ಕಟ್ಟಿನಿ, ತಾವೆಲ್ಲರೂ ಸಂದರ್ಶನ ಮಾಡ್ರಿ ಅಂತ. ಸೊ ಆ ಟೈಮ್ನಲ್ಲಿ ಬಂದಿರುವಂಥವ್ರು ಎಲ್ಲ ಸ್ಕಾಲರ್ಸು, ಸ್ಥಪತಿ ಅಂದರೆ ಮೇನ್ ಆರ್ಕಿಟೆಕ್ಟ್ಸು, ಅವರೆಲ್ಲರೂ ಬಂದವರು ಈ ದೇವಸ್ಥಾನದಲ್ಲಿರುವಂಥ ಮೈನ್ಯೂಟ್ ಆರ್ಕಿಟೆಕ್ಟ್ ಅನ್ನು ನೋಡಿ ತುಂಬಾ ಹೊಗಳ್ತಾರೆ. ನ ಭೂತೋ ನ ಭವಿಷ್ಯತಿ ಅಂತೇಳಿ. ಸೊ ಅಂದರೆ ಬ್ರಹ್ಮನು ನಿರ್ಮಿಸಲರಿಯನಿದನ್ನಂತನೂ ಸಹ ಹೇಳ್ತಾರೆ. ಅಂದರೆ ಬ್ರಹ್ಮನಿಗೂ ಸಹ ಕೂಡ ಇದು ಅಸಾಧ್ಯವಾದಂಥ ಕೆಲಸ ಅಂತ. ಸೊ ಆ ಟೈಮ್ನಲ್ಲಿ ಏನಾಗುತ್ತೆ, ಆ ಶಾಸನದ ಕವಿ, ಆ ಶಾಸನವನ್ನು ಬರೆಯುವಂಥ ಕವಿ ಈ ಸ್ಥಪತಿಗಳು ಮತ್ತು ಆ ಸ್ಕಾಲರ್ಸ್ ಬಂದಿರುವಂಥ ಇದ್ರ ಬಗ್ಗೆ ಹೇಳಿರುವಂಥ ಮಾತುಗಳನ್ನು ಅತ್ಯಂತ ಸುಂದರವಾಗಿ 98 ಸಾಲಿನಲ್ಲಿ ಬರೆದು ಆ ಶಾಸನವನ್ನು ನಿಲ್ಲಿಸ್ತಾನೆ. ಅದು ಇಟ್ಟಿಗೆಯ ಶಾಸನ ಅಂತಾನೆ ಪ್ರಸಿದ್ಧ. ಅದರಲ್ಲಿ 54ನೇ ಸಾಲಿನಲ್ಲಿ ಬರ್ತದೆ, ಉದದಿ ವ್ಯಾವೃತದೋಳ್ಪಡಿ ಇಡಲ್ ಮುಮ್ಮಾಡಲು ಅರಿಯನಿದಂ ದೇವಶಿಲ್ಪಿಗೆ ಮಾದರಿ ಇದಂ ಪೋಲ್ವಬಾ ಪೋಲ್ವಂತಿದು ದೇವಾಲಯ ಚಕ್ರವರ್ತಿ ಇದಂ. ಇದರ ಅರ್ಥ ಉದದಿ ಅಂದರೆ ಸಮುದ್ರ. ಈ ಸಮುದ್ರದಿಂದ ಆವೃತವಾದಂತಹ ಈ ಭೂಮಿಯಲ್ಲಿ ಬಡಿ ಇಡಲು ಕಾಲನ್ನೇನಾದರೂ ಇಟ್ವಿ ಅಂದರೆ ಇಷ್ಟೊಂದು ಸುಂದರವಾದಂತಹ ದೇವಾಲಯ ನೋಡ್ಲಿಕ್ಕೆ ಸಾಧ್ಯವಿಲ್ಲ, ಮತ್ತು ವಿಶ್ವಕರ್ಮನಿಗೂ ಸಹ ಇದೊಂದು ಮಾದರಿ ಅಂತೇಳಿ ಇದನ್ನು ಅದ್ಭುತವಾಗಿ ವರ್ಣನೆ ಮಾಡ್ತಾನೆ. ಮತ್ತು ಪ್ರಪಂಚದ ಯಾವ ದೇವಸ್ಥಾನಕ್ಕೂ ಇದು ಸಾಟಿನೇ ಇಲ್ಲದೆ ಇರುವಂತಹ ಏಕೈಕ ದೇವಸ್ಥಾನ ಅಂದರೆ ಇಟ್ಟಿಗೆಯ ಮಹಾದೇವ ದೇವಸ್ಥಾನ. ಹಾಗಾಗಿ ಇದನ್ನು ದೇವಾಲಯಗಳ ಚಕ್ರವರ್ತಿ ಅಂತ, ಎಂಪರರ್ ಆಫ್ ದಿ ಟೆಂಪಲ್ಸ್ ಅಂತ ಇದನ್ನ ಕೊಟ್ಟಿರುವಂತವರು ಆಗಿನ ಕಾಲದ ಸ್ಥಪತಿಗಳು. ಈ ಅದ್ಭುತ ದೇವಾಲಯವು ಇನ್ನು ಮುಂದೆ ದೇವಾಲಯಗಳ ಚಕ್ರವರ್ತಿ ಎಂದು ಕರೆಯಲ್ಪಡಲಿ. ಅಂದ್ರೆ ಅದು ಬಂದವರು ಆಹ್ವಾನಿತರು ಎಲ್ಲರೂ ಸೇರಿ ಇದನ್ನ ದೇವಾಲಯಗಳ ಚಕ್ರವರ್ತಿ ಅಂತ ಹೊಗಳ್ತಾರೆ. ಯಾಕೆ ದೇವಾಲಯಗಳ ಚಕ್ರವರ್ತಿ ಅಂತಂದ್ರೆ ಇಲ್ಲಿರುವಂತ ಅತ್ಯಂತ ಚಿಕ್ಕ ಮೂರ್ತಿಗಳನ್ನ ತುಂಬಾ ಸೂಕ್ಷ್ಮವಾಗಿ 360 ಡಿಗ್ರಿಯಲ್ಲಿ ಇದನ್ನ ಕೊರೆದಿರುವಂತದ್ದು. ನೀವು ನೋಡ್ಬೋದು, ಹಿಂದ್ಗಡೆ ನೆರಳನ್ನ ಸಹ ನೀವು ನೋಡ್ಬೋದು. ಇದರಲ್ಲಿ ಅತ್ಯಂತ ಚಿಕ್ಕ ಚಿಕ್ಕ ಮೂರ್ತಿಗಳನ್ನು ತುಂಬಾ ಸೂಕ್ಷ್ಮವಾಗಿ 360 ಡಿಗ್ರಿ ಕಾರ್ವಿಂಗ್ ಮಾಡಿರುವಂಥದ್ದು. ಮತ್ತು ಇಲ್ಲಿರುವಂತಹ ಮೂರ್ತಿಗಳು ಅತ್ಯಂತ ಸೂಕ್ಷ್ಮವಾಗಿರುವಂಥವು ಮತ್ತು
ಫೇಸಿಯಲ್ ಎಕ್ಸ್ಪ್ರೆಷನ್ ಮತ್ತು ಬಾಡಿ ಆ್ಯಕ್ಷನನ್ನು ತೋರಿಸುವಂಥದ್ದು. ಈ ಹಲಗೆಯನ್ನು ಬಾರಿಸ್ಬೇಕಾದ್ರೆ ನಾವು ವೀರರಸ ಅಂತ ಹೇಳ್ತೀವಿ. ಕಣ್ಣು ಗುಡ್ಡೆಗಳು ಹೊರಗಡೆ ಬಂದಿರುವಂಥದ್ದು ಮತ್ತು ಐಬ್ರೋ ಮೇಲ್ಗಡೆ ಹೋಗಿರುವಂಥದ್ದು, ಹುಬ್ಬುಗಳು ಮೇಲ್ಗಡೆ ಹೋಗಿರುವಂಥದ್ದು ಮತ್ತು ಅದರ ಬಾಡಿ ಆ್ಯಕ್ಷನ್ ನೋಡ್ಬೋದು. ಮತ್ತು ವೀಣೆಯನ್ನು ಬಾರಿಸ್ಬೇಕಾದ್ರೆ ಶಾಂತರಸ ಅಂತ ಹೇಳ್ತೀವಿ, ಆ ಕಣ್ಣುಗಳನ್ನು ಮುಚ್ಚಿರುವಂಥದ್ದು. ಮತ್ತು ಶಂಖವನ್ನು ಮತ್ತು ಈ ಶಯನಾನ್ಯ ಬಾರಿಸ್ಬೇಕಾದ್ರೆ ನಮ್ಮ ಗಲ್ಲಗಳು ಒಂದು ಸ್ವಲ್ಪ ಉಬ್ಬಿರ್ತವೆ, ಆ ಉಬ್ಬಿರುವಂಥ ಗಲ್ಲದ ಎಕ್ಸ್ಪ್ರೆಷನ್ನ ನೀವು ನೋಡ್ಬೋದು ಇಲ್ಲಿ. ಮತ್ತು ಮೃದಂಗವನ್ನು ಬಾರಿಸ್ಬೇಕಾದ್ರೆ ನಮ್ಮ ತಲೆ ಒಂದು ಕಡೆ ಬಾಗಿರ್ತದೆ, ಆ ಬಾಗಿರುವಂಥ ತಲೆಯನ್ನು ಸಹ ನೀವು ನೋಡಿರ್ಬೋದು ಅಲ್ಲಿ. ಹಾಗೆ ಇಲ್ಲಿರುವಂಥ ಪ್ರತಿ ಮೂರ್ತಿಗಳಲ್ಲಿರುವಂಥ ಕಾಲುಗಳು ಮತ್ತು ಕಾಲುಗಳಲ್ಲಿರುವಂಥ ಬೆರಳುಗಳು ಮತ್ತು ಬೆರಳಲ್ಲಿರುವಂಥ ಉಗುರನ್ನು ಸಹ ನೀವು ನೋಡ್ಬೋದು. ಅಷ್ಟೊಂದು ಸೂಕ್ಷ್ಮವಾಗಿ ತೋರಿಸಿರೋದ್ರಿಂದ ಈ ದೇವಸ್ಥಾನವನ್ನು ದೇವಾಲಯಗಳ ಚಕ್ರವರ್ತಿ ಅಂತ ಹೋಲಿಸ್ತಾರೆ. ನೀವು ಈ ಇಲ್ಲಿ ದೇವಸ್ಥಾನ ಪೂಜೆ ಮಾಡುತ್ತೆ ಎಷ್ಟು ವರ್ಷ ಆತ್ರಿ? ನಾವು ಈ ದೇವಸ್ಥಾನಕ್ಕೆ 8 ತಲೆಮಾರಿನಿಂದ ಅರ್ಚಕರು. ನಾವು ನಮ್ಮಲ್ಲಿ ದಾಖಲೆ ಇರುವ ಪ್ರಕಾರ ನಾವು ನಮ್ಮ ವಂಶಜರೇ ಈ 8 ತಲೆಮಾರಿನಿಂದ ಈ ದೇವಸ್ಥಾನದ ಅರ್ಚಕ ಸೇವೆಯನ್ನ ಮಾಡ್ಕೊಂಡು ಬಂದಿದ್ದೇವೆ. ಇದು 11ನೇ ಶತಮಾನ ಅಂತಂದ್ರೆ ಇದು ಎಷ್ಟು ವರ್ಷ ಆತ್ರಿ ಇದು ನಿರ್ಮಾಣವಾಗಿ? ಇದು ಸುಮಾರು 1000 ವರ್ಷ. 900 ಪ್ರತಿಷ್ಠಾಪನೆಯಾಗಿ 1904 ವರ್ಷ ಆಯಿತು. ಬಟ್ ಇದನ್ನ ಈ ದೇವಸ್ಥಾನಕ್ಕೆ ವಯಸ್ಸಾಗಿರೋದು ಅಂದ್ರೆ ಇದು 1000 ಕಟ್ಟಡ ಪ್ರಾರಂಭ ಆಗಿರೋದು 1000 ವರ್ಷ ಹಳೆಯದಾದಂಥ ದೇವಸ್ಥಾನ. ಅಂದ್ರೆ ಸತತವಾಗಿ 50 ವರ್ಷಗಳ ಕಾಲ ಕಟ್ಟಿರುವಂಥ ದೇವಸ್ಥಾನ. ಎಷ್ಟು ಇಂಜಿನಿಯರ್ಸ್ ಅಂದ್ರೆ? ಇದು ಸುಮಾರು 550 ಜನ ಸ್ಥಪತಿಗಳು ಸೇರಿ ಇದನ್ನ 50 ವರ್ಷಗಳ ಕಾಲ ಈ ದೇವಾಲಯವನ್ನು ಕಟ್ಟಿರುವಂತದ್ದು. ಇದರ ಹಿಂದ್ಗಡೆ ಒಂದು ಪುಷ್ಕರಣಿ ಇದೆ. ಆ ಪುಷ್ಕರಣಿ ಹೆಸರು ಕೀಲಗೊಂಡ ಅಂತ. ಈ ಅದರ ವಿಶೇಷ ಏನಂದ್ರೆ ಈ ದೇವಸ್ಥಾನವನ್ನ ಇನ್ವರ್ಟೆಡ್ ಮಾಡಿ ಆ ಬಾವಿಯಲ್ಲಿ ಹಾಕಿದಾಗ ಅದರಲ್ಲಿ ಫಿಕ್ಸ್ ಆಗುತ್ತದಂತೆ. ಹಾಗಾಗಿ ಅದನ್ನ ಕೀಲಗೊಂಡ ಅಂತ ಕರಿತೀವಿ. ಅಂದ್ರೆ ಜಸ್ಟ್ ಲೈಕ್ ಒಂದು ನೇಲನ್ನ ಬಡಿದ್ರೆ ಹೇಗೆ ಕೂಡುತ್ತೆ ಅದೇ ತರ ಅದರಲ್ಲಿ ಫಿಕ್ಸ್ ಆಗ್ತದಂತೆ ಈ ದೇವಸ್ಥಾನ. ಹಾಗಾಗಿ ಅದನ್ನ ಕೀಲಗೊಂಡ ಅಂತ. ಈಗ ನಾವು ನೀರಿರೋ ಭಾಗವನ್ನ ನಾವು ಗೋಪುರದ ಭಾಗ ಅನ್ಕೊಂಡ್ರೆ ಮುಂದಿಂದು ಸುಖನಾಸಿ, ನವರಂಗ ಮತ್ತು ಅದೇ ತರ ನಕ್ಷತ್ರ ಆಕೃತಿಯಲ್ಲಿ ಅದನ್ನು ಕಟ್ಟಿರುವಂಥದ್ದು. ಮುಂದಿರುವಂಥದ್ದು ಶಿವತೀರ್ಥ ಅಂತ ಹೇಳ್ತೀವಿ. ಆ ಶಿವತೀರ್ಥದ ಒಂದು ವಿಶೇಷ ಏನಂದ್ರೆ ಮಹಾದೇವ ದಂಡನಾಯಕ ಅದನ್ನು ಕಟ್ಟಿಸಿ ಬಿಟ್ಟಾಗ ಅದರಲ್ಲಿ 60 ಆನೆಗಳು ಏಕಕಾಲದಲ್ಲಿ ಜಲಕ್ರೀಡೆಯನ್ನು ಆಡ್ತಾ ಇದ್ವು. ಅಷ್ಟು ದೊಡ್ಡದಾದಂಥ ಟ್ಯಾಂಕ್ ಅದು. ಮತ್ತು ASI ಡಿಪಾರ್ಟ್ಮೆಂಟ್ನವರು ಸಹ ಹೇಳೋ ಪ್ರಕಾರ ಅಂದರೆ ಇಡೀ ಏಷ್ಯಾ ಖಂಡದಲ್ಲಿ ಅತ್ಯಂತ ದೊಡ್ಡದಾದಂಥ 2ನೇ ಟ್ಯಾಂಕ್ ಅಂತ ಹೇಳ್ತಾರೆ. ಅಷ್ಟು ದೊಡ್ಡದಾದಂಥ ಟ್ಯಾಂಕು ಇವತ್ತು ಅದು ಎನ್ಕ್ರೋಚ್ಮೆಂಟ್ ಆಗಿರುವಂಥದ್ದು, ಸಾಕಷ್ಟು ಒತ್ತುವರಿ ಆಗಿರುವಂಥದ್ದು. ಅದರ ಜೊತೆಗೆ ಒಂದು ಸಲ ಕಟ್ಟಿಸಿದ ನಂತರ ಒಂದು ಸಲ ಈ ಇಟ್ಟಿಗೆಯಲ್ಲಿ ಮಹಾದೇವ ದಂಡನಾಯಕ ಆಳ್ವಿಕೆಯ ಕಾಲದಲ್ಲಿ ಇಲ್ಲಿ ಬರಗಾಲ ಬಿದ್ದಿರುವಂಥ ಒಂದು ಪ್ರಸಂಗ ಬರ್ತದೆ. ಆ ಟೈಮ್ನಲ್ಲಿ ಆತ ಮಹಾದೇವ ದಂಡನಾಯಕ ಏನು ಮಾಡ್ತಾನೆ, ಈ ಮಹಾದೇವನನ್ನು ಕುರಿತು ತಪಸ್ಸು ಮಾಡ್ತಾನೆ. ತಪಸ್ಸಂದ್ರೆ ಅರಿಕೆ ಮಾಡ್ಕೊಳ್ತಾನೆ. ಅರಿಕೆ ಮಾಡ್ಕೊಂಡ್ರಾಗ ಸತತವಾಗಿ 12 ತಾಸು ಮಳೆ ಆಗುತ್ತಂತೆ. ಮಳೆ ಆಗಿ ಅದು ಮತ್ತೆ ತುಂಬುತ್ತದೆ. ಹಾಗಾಗಿ ಅದನ್ನು ಶಿವತೀರ್ಥ ಅಂತಲೂ ಕೂಡ ಹೇಳ್ತಾರೆ. ಶಿವನ ಜಟೆಯಂ ಗಂಗೆಯ ಬಾಯಿಂ ಜಲೋದ್ಗಮವಾಯಿತು ಅಂತ ಹೇಳಿ ಆ ಶಾಸನದಲ್ಲಿ ಬರ್ತದೆ. ಅಷ್ಟು ಪವಿತ್ರವಾದ ಶಾಸನ ಎಲ್ಲ ಐತ್ರಿ ಅದು? ಶಾಸನ ಈ ಸರಸ್ವತಿ ಮಠದ ಬಲಭಾಗದಲ್ಲಿ. ಇದು ಗೌರ್ಮೆಂಟ್ ಅಂಡರ್ ಐತ್ರಿ? ಇದು ASI ಡಿಪಾರ್ಟ್ಮೆಂಟ್ ಅವರು ಸೆಂಟ್ರಲ್ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ಗೆ ಸೇರ್ಕೊಂಡಿರೋ. ಯಾವಾಗ ತಗೊಂಡ್ರಿ? ಇದು ಸುಮಾರು 70ನೇ ಇಸ್ವಿಯಲ್ಲಿ, 1970ನೇ ಇಸ್ವಿಯಲ್ಲಿ ಇದನ್ನು ತಗೊಂಡಿರೋದು. ಇತಿಹಾಸದ ಪುಟಗಳನ್ನು ಕೆದಕ್ತಾ ಹೋದರೆ ನಮಗೆ ಅದ್ಭುತವಾದಂಥ ರಹಸ್ಯಗಳು ಸಿಗ್ತಾ ಹೋಗ್ತವೆ. ಅದರಲ್ಲಿ ಇಟಗಿಯ ಮಹಾದೇವ ದೇವಾಲಯವು ಒಂದಾಗಿದೆ. ಇದರ ಅದ್ಭುತವಾದ ರಹಸ್ಯಗಳನ್ನು, ಅದ್ಭುತವಾದ ಹಿಸ್ಟ್ರಿಯನ್ನು ಶ್ರೀಕಾಂತ್ ಪೂಜಾರವರು ಬಹಳ ಸೂಕ್ಷ್ಮವಾಗಿ, ಬಹಳ ಸುಂದರವಾಗಿ ವಿಶ್ಲೇಷಣೆ ಮಾಡಿದರು. ಈ ದೇವಸ್ಥಾನದ ಬಗ್ಗೆ ಎಷ್ಟು ಹೊಗಳಿದರೂ ಕಡಿಮೆಯೇ ಸರಿ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ತಪ್ಪದೇ ಕಮೆಂಟ್ನಲ್ಲಿ ತಿಳಿಸಿ. ಮತ್ತು ಇನ್ನೂ ಇಂತಹ ಹಲವಾರು ರೋಚಕವಾದ ವಿಸ್ಮಯವಾದ ಸ್ಥಳಗಳೊಂದಿಗೆ ಮತ್ತೆ ಬರುತ್ತೇನೆ. ಅಲ್ಲಿವರೆಗೆ ನಮ್ಮ ವಿಡಿಯೋಗಳನ್ನು ನೋಡಿ ಮತ್ತು ಈ ವಿಡಿಯೋ ಹೇಗಿತ್ತು ಎಂದು ತಪ್ಪದೇ ಕಮೆಂಟ್ನಲ್ಲಿ ತಿಳಿಸಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮ್ಮ ವಿಡಿಯೋಗಳನ್ನು ತಪ್ಪದೆ ನೋಡ್ತಾ ಇರಿ.